ವೃದ್ಧೆ ಸುಜಾತ ಭಟ್ ಅವರನ್ನು ರಾತ್ರಿ ವೇಳೆ ಮಾಧ್ಯಮದವರು ಅವರ ಮನೆಗೆ ನುಗ್ಗುವಂಥದ್ದು, ಕಾರಿನಲ್ಲಿ ಕೂರಿಸಿಕೊಂಡು ಸಂದರ್ಶನವನ್ನು ಮಾಡುವಂಥದ್ದು ಇತ್ಯಾದಿ ಮಾಧ್ಯಮ ಟ್ರಯಲ್ ಮೂಲಕ ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡಲಾಗುತ್ತಿದೆ. ಇದನ್ನು ತಪ್ಪಿಸಬೇಕು ಸಾಕ್ಷಿದಾರರಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕು, ಮಾನಸಿಕ ಹಿಂಸೆಯಿಂದ ಆಕೆಯನ್ನು ಬಚಾವು ಮಾಡಬೇಕು ಅಂತ ಮಹಿಳಾ ಆಯೋಗ SITಗೆ ಪತ್ರವನ್ನು ಬರೆದಿದೆ. ಇದಕ್ಕಾಗಿ ಒಡನಾಡಿ ಸಂಸ್ಥೆ ಕೂಡ ಆಗ್ರಹವನ್ನು ಮಾಡಿತ್ತು. ಅದರ ವಿವರವನ್ನು ಈ ವಿಡಿಯೋದಲ್ಲಿ ನೋಡಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷ ಆಸಕ್ತಿ ವಹಿಸಿ ಕಾಳಜಿಯಿಂದ SITಯನ್ನು ರೂಪಿಸಿದ್ದು. SIT ಈಗ ಮುನ್ನಡೀತಾ ಇದೆ. ಇದಕ್ಕೆ ಭಾಳ ಮುಖ್ಯವಾಗಿ ಬೆನ್ನೆಲುಬಾಗಿರುವಂಥದ್ದು ಅಥವಾ ಅದರ ಬುನಾದಿ ಎನಿಸ್ಕೊಂಡಿರುವಂಥದ್ದು ಸಾಕ್ಷಿಗಳು ಮತ್ತು ಸಂತ್ರಸ್ತರು ಯಾರಾದರೂ ಇದ್ದರೆ. ಯಾಕೆ ಅಂತಂದರೆ ಸುಮಾರು 20, 30, 40 ವರ್ಷಗಳ ಪ್ರಕರಣಗಳೇನಿದ್ದಾವೆ ಅವುಗಳಲ್ಲಿ ಸಾಕ್ಷಿಗಳು ಬಂದು ಹೇಳಬೇಕಾಗತ್ತೆ. ಧನಾತ್ಮಕವಾದ ಬೆಳವಣಿಗೆ ಅಂತಂದರೆ ಸಾಕ್ಷಿಗಳು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿದ್ದು ಸಾಕ್ಷಿಗಳು ಮತ್ತು ಸಂತ್ರಸ್ತರ ರಕ್ಷಣಾ ಅಧಿನಿಯಮವನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ. ಅದು SITಯಿಂದ ಆಗಬೇಕು ಅಥವಾ ಸರ್ಕಾರದಿಂದ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ. ಇದರಲ್ಲಿ ಬೇರೆ ಯಾವುದೇ ಥರದ ಹಿತಾಸಕ್ತಿ ಇಲ್ಲ. ಆ್ಯಸ್ ಇಟ್ ಈಸ್ ಅವರುಗಳು ಇವತ್ತು ಸಮಾಜದಲ್ಲಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಎಳೆದಾಡಲ್ಪಡ್ತಾ ಇದ್ದಾರೆ. ಎಲ್ಲರೂ ಅವರನ್ನು ತನಿಖೆ ಮಾಡೋರೇ ಆಗಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಅವರನ್ನು ರಿಹರ್ಸಲ್ ಮಾಡುವಂಥದ್ದು, ಇಂಟರೋಗೇಷನ್ ಮಾಡುವಂಥದ್ದು ಮತ್ತು ಅವರನ್ನು ಅಧೀರನಾಗಿ ಮಾಡುವಂಥದ್ದು, ಅವರ ನೈತಿಕತೆಯನ್ನು ಚೆಕ್ ಮಾಡುವಂಥದ್ದು, ಅವರ ಹಿನ್ನೆಲೆಗಳನ್ನು ಪರೀಕ್ಷೆ ಮಾಡುವಂಥದ್ದು, ಅದರ ಮೂಲಕ ಅವ್ರ ಕುಟುಂಬದವ್ರನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂಥದ್ದೆಲ್ಲವೂ ಕೂಡ ಇವತ್ತು ನೋಡ್ತಾ ಇದ್ದೀವಿ. ಅವರ ವಯಸ್ಸು ನೋಡ್ತಾ ಇಲ್ಲ. ಅವರ ಉದಾಹರಣೆಗಳದಾದರೆ ಸುಜಾತ ಭಟ್ ಅಂತ ಹೇಳುವಂಥ ಮಹಿಳೆಯರಿದ್ದಾರೆ. ಮೊದಲನೇದಾಗಿ ಅವರೊಬ್ಬರು ಮಹಿಳೆಯರ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಹೇಗೆ ಏನು ಎತ್ತ ಎಲ್ಲವನ್ನು ಕೂಡ SIT ಮಾಡಿದರೆ ಅದು ಒಳ್ಳೆಯದು. ಯಾರು ಖಾಸಗಿ ವ್ಯಕ್ತಿಗಳು ಇದನ್ನು ತನಿಖೆ ಮಾಡೋದಾಗಲಿ ಅಥವಾ ರಿಹರ್ಸಲ್ ಮಾಡೋದಾಗಲಿ ಇಂಟ್ರೋಗೇಟ್ ಮಾಡೋದಾಗಲಿ ಬೇಡ. ಇದಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬಾರ್ದು. ಹಾಗಾದರೆ ಮುಂದೆ ಇನ್ಯಾರು ಬರ್ತಾರೆ ಹೇಳಿ? ವೈಯಕ್ತಿಕವಾದಂಥ ತೇಜೋವಧೆಗೆ ಈಡಾಗ್ಬಿಡ್ತೀವಿ ಅಂತೇಳೋ ಭಯದಿಂದ ಎಷ್ಟೋ ಸಾಕ್ಷಿಗಳು ಬರದೇ ಹೋಗ್ಬೋದು. ಅದರಿಂದ SIT ಏನು ಸಾಧನೆ ಮಾಡೋಕ್ಕೂ ಆಗಲ್ಲ. ನಮ್ಮ ಉದ್ದೇಶ ಏನು? ಒಂದು ಸಕ್ಸಸ್ಫುಲ್ ಆದಂತಹ ತನಿಖೆ ಮುಗಿದು ಒಂದು ಒಳ್ಳೆಯ ವರದಿ, ಒಂದು ಒಳ್ಳೆಯ FIR ಸರ್ಕಾರದ ಕಡೆಯಿಂದ ಆದರೆ ಸರ್ಕಾರಕ್ಕೂ ಕೂಡ ಗೌರವ, ಶ್ರೇಯಸ್ಸು. SIT ತನಿಖೆ ಮಾಡಿದಂಥ ಅಧಿಕಾರಿಗಳಿಗೂ ಕೂಡ ಶ್ರೇಯಸ್ಸು. ಅದೇ ರೀತಿಯಾಗಿ ಯಾರು ಇವತ್ತು ಭೀಮಾ ಅಂತ ಅಂದ್ಕೊಂಬಂದವರು ಚಿನ್ನಯ್ಯ ಯಾರೋ ಇದ್ದಾರೆ, ಅವರನ್ನು ಕೂಡ ಜನರು ಎಳೆದಾಡುವಂಥ ಕೆಲಸ ಅಲ್ಲ. ದೇ ಆರ್ ಆಲ್ ಪ್ರೈಮ್ ವಿಟ್ನೆಸ್ಸಸ್. ಏನು ತಪ್ಪುಗಳೇನಾರು ಆಗಿದ್ದರೆ ಅದಕ್ಕೂ ಕೂಡ ಶಿಕ್ಷೆ ಇರುತ್ತೆ. ಯಾರ್ಯಾರು ಸರ್ಕಾರವನ್ನಾಗಲಿ ನ್ಯಾಯಾಲಯವನ್ನಾಗಲಿ ಅಥವಾ ಪೊಲೀಸ್ ಇಲಾಖೆಯನ್ನು ಏಮಾರಿಸಲಿಕ್ಕೆ ಆಗೋದಿಲ್ಲ. ಭಾಳ ಮೇಲ್ಮಟ್ಟದ ತನಿಖಾ ವಿಧಾನಗಳನ್ನು SIT ಅಳವಡಿಸ್ಕೊಳ್ಳುತ್ತೆ ಅಂತ ಹೇಳುವ ನಂಬಿಕೆ ನಮಗಿದೆ. SITಯ ಮೇಲೆ 100ಕ್ಕೆ 100ರಷ್ಟು ನಮಗೆ ನಂಬಿಕೆಗಳಿದ್ದಾವೆ. ಆದರೆ ಅದಕ್ಕೆ ತಕ್ಕ ಆದಂತಹ ಕೆಲಸ ಕಾರ್ಯಗಳು ಕೂಡ SIT ಕಡೆಯಿಂದ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮಹಿಳಾ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಡನಾಡಿ ಕೆಲಸ ಮಾಡ್ತಾ ಇರೋದರಿಂದ ಸನ್ಮಾನ್ಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು, ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ, ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಇಲ್ಲದಿದ್ದರೂ ಕೂಡ ಅವರು ಯೋಚನೆ ಮಾಡಿದ್ದಾರೆ ಕೂಡ. ಬಹಳ ಮಾನವೀಯವಾಗಿ ನ್ಯಾಯಬದ್ಧವಾಗಿ ಯೋಚನೆ ಮಾಡುವಂಥ ಶಕ್ತಿ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗಿದೆ. ಅವರು ಖಂಡಿತವಾಗಲೂ ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂತಹ ನಂಬಿಕೆ ನಮ್ಮದು. ಈ ನಿಟ್ಟಿನಲ್ಲಿ ಒಂದು ಶಿಫಾರಸು ಪತ್ರ ಆಯೋಗದಿಂದ SITಗೆ ಮತ್ತು ಸರ್ಕಾರಕ್ಕೆ ಹೋಗುತ್ತೆ ಅಂತ ಹೇಳುವಂಥ ನಂಬಿಕೆ ನಂದು. ಅದೇನಾದರೂ ಆದರೆ ಭಾಳಷ್ಟು ಜನ ಮಹಿಳೆಯರು ಅಥವಾ ಸಾಕ್ಷಿಗಳು ಮುಂದೆ ಬರಲಿಕ್ಕೆ ಆಗುತ್ತೆ. ಜನರಲ್ಲಿ ಈ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ತಿಳುವಳಿಕೆ ಇಲ್ಲದೆ ಇರುವಂಥದ್ದು ದೌರ್ಭಾಗ್ಯ, ವಿಷಾದನೀಯವಾದಂಥದ್ದು. ಎಲ್ಲ ಪ್ರಕರಣಗಳಲ್ಲೂ ಈ ಒಂದು ಕೊರತೆಯಿಂದಾಗಿಯೇ ಯಾರೂ ಸಾಕ್ಷಿ ಹೇಳಲಿಕ್ಕೆ ಬರೋದೇ ಇಲ್ಲ.
ಕೋರ್ಟು ಕಟಕಟೆ ಅಂತಂದರೆ ಅಥವಾ ಪೊಲೀಸ್ ಸ್ಟೇಷನ್ ಅಂತಂದರೆ 100 ಮೈಲಿ ದೂರದಲ್ಲಿ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಹೋಗಬೇಕು ಅಂತಂದರೆ ಒಂದು ಕಲ್ಯಾಣ ರಾಷ್ಟ್ರ ಸಾಕ್ಷಿಗಳಿಗೆ ಸರಿಯಾದ ಭದ್ರತೆಯನ್ನು ಒದಗಿಸುವಂಥದ್ದು, ಕೋರ್ಟಿಗೆ ಅಲ್ದಾಡಲಿಕ್ಕಿರುವ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು, ಅವರ ದಿನನಿತ್ಯದ ಒಂದು ಭತ್ಯೆ ಏನಿದೆ ಅಥವಾ ದಿನಗೂಲಿ ಏನಿದೆ ಅದನ್ನು ಕಾಂಪನ್ಸೇಟ್ ಮಾಡುವಂಥದ್ದು, ಜೀವ ಭದ್ರತೆಯನ್ನು ಒದಗಿಸಿಕೊಡುವಂಥದ್ದು, ಅವರ ಐಡೆಂಟಿಟಿಯನ್ನು ಗೌಪ್ಯವಾಗಿ ಇರಿಸುವಂಥ ಕೆಲಸಗಳನ್ನು ಕೇಸ್ ಮುಗಿಯುವ ತನಕ ಇದು ಮಾಡಿದ್ರೆ ಕೇಸ್ನಲ್ಲಿ ಒಂದಿಷ್ಟು ರೇಷಿಯೋ ಜಾಸ್ತಿ ಆಗುತ್ತೆ. ಈಗ 100ರಲ್ಲಿ 86 ಪ್ರಕರಣಗಳು ಖುಲಾಸೆ ಯಾಕೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಸಾಕ್ಷಿಗಳಿಗೆ ಸರಿಯಾದ ರಕ್ಷಣೆ ಇಲ್ಲದೆ ಇರೋದರಿಂದ. ನಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ಸಾಕ್ಷಿಗಳಿಗೆ ಮತ್ತು ಸಂತ್ರಸ್ತರಿಗೆ ಕೊನೆಯವರೆಗೆ ಅಂದರೆ ಈ ರಿಹರ್ಸಲ್ ಏನಿದೆ, ಈ ಕೋರ್ಟು ಕಚೇರಿಯ ಕಲಾಪಗಳು ಏನಿದ್ದಾವೆ ಅದು ಮುಗಿಲಿಕ್ಕೆ 3 ವರ್ಷವೂ ತಗೊಳುತ್ತೆ, ಇಲ್ಲ 10 ವರ್ಷಗಳಾಗುತ್ತೆ. ಯಾರು ಕಾಪಾಡ್ತಾ ಇದ್ದಾರೆ ಇವ್ರನ್ನೆಲ್ಲರನ್ನೂ ಕೂಡ? ಏನಕ್ಕೋಸ್ಕರ ಸಾಕ್ಷಿಗಳು ತಮ್ಮ ದಿನಗೂಲಿ ಕೆಲಸಗಳನ್ನ ಬಿಟ್ಟು ಕೋರ್ಟ್ನಲ್ಲಿ ಬಂದು ಬೆಳಗಿನ ಸಂಜೆ ತನಕ ಇದ್ದು ಹೋಗಬೇಕು ಮತ್ತೊಂದು ಡೇಟ್ ತಗೊಂಡು? ಅವ್ರಿಗೆ ಹಣ ಕೊಡೋರು ಯಾರು? ಅವರ ಕುಟುಂಬವನ್ನು ಸಲಹುವವರು ಯಾರು? ಇವೆಲ್ಲವೂ ಪ್ರಶ್ನೆಗಳೇ. ಹಾಗಾದರೆ ಆ ಹಣವನ್ನು ಸರ್ಕಾರ ಕೊಡಬೇಕಾ, ಇಲ್ಲ ಆರೋಪಿಗಳ ಕಡೆಯವರು ಕೊಡಿಸ್ಬೇಕಾ? ಆರೋಪಿಗಳು ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೇನಾಗಬೇಕಾಗಿದೆ? ಸಾಕ್ಷಿಗಳು ಹಾಸ್ಟೈಲ್ ಅಂದರೆ ಮುಖ ತಿರುಗಿಸ್ಕೊಂಡು ಬೆನ್ನು ತಿರುಗಿಸ್ಕೊಂಡು ಹೋಗುವಂಥದ್ದಾದರೆ ಅವರು ಗೆದ್ದ ಹಾಗೆ. ಹಾಗಾಗಿ ಆರೋಪಿಗಳು ಅವರನ್ನು ಸಾಕ್ಲಿಕ್ಕೆ ಶುರು ಮಾಡ್ತಾರೆ, ಅವರ ವಾಹನದಲ್ಲಿ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಶುರು ಮಾಡ್ತಾರೆ. ಏನೋ ಆಗೋಯ್ತು ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳೋ ಮಟ್ಟಕ್ಕೆ ಬರ್ತಾರೆ. ಎಲ್ಲೋ ಒಂದು ದಿನ ಸಾಕ್ಷಿಗಳು ಸಂತ್ರಸ್ತರು ತಮ್ಮನ್ನು ತಾವು ಮತ್ತೆ ಆರೋಪಿಗಳ ಕೈಗೆ ಒಪ್ಪಿಸ್ಕೊಳ್ಳೋದಿದೆಯಲ್ಲ, ಇದು ನಿಲ್ಲಬೇಕು. ಇದು ನಿಂತರೆ ನ್ಯಾಯ ವಿತರಣೆಯ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ತಿಳಿದಂಥವರು, ಸರ್ಕಾರದವರು, ಅಧಿಕಾರಿಗಳು, SIT ಆಗಲಿ, ಕಾನೂನು ಇಲಾಖೆ ಆಗಲಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲವನ್ನು ಗಮನಿಸ್ತಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇವನ್ನು ಸುಮೋಟೋ ತಗೊಂಡು ಆರ್ಡರ್ ಮಾಡುವಂಥದ್ದು ಆಗಬೇಕು. ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸಗಳು ಹಿರಿಯರಿಂದ ಆಗಲಿ ಅಂತ ಹೇಳ್ತಾ, ಈ ಕೆಲಸವನ್ನು ಮಾನ್ಯ ನಾಗಲಕ್ಷ್ಮಿ ಚೌಧರಿಯವರು ಖಂಡಿತವಾಗಲೂ ಮಾನವೀಯ ಹಾಗೂ ಸಕಾಲಿಕವಾದಂಥ ಚಿಂತನೆ ಇರುವಂತಹ, ತಿಳುವಳಿಕೆ ಇರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ, ಸಿವಿಯಾರಿಟಿನ ಅರ್ಥ ಮಾಡಿಕೊಂಡು ಮುಂದೆ ಬರುವಂಥ ಅಷ್ಟೂ ಜನ ಮಹಿಳಾ ಸಂತ್ರಸ್ತರಿಗೆ, ಕೊನೆ ಪಕ್ಷ ಮಹಿಳಾ ಸಂತ್ರಸ್ತರಿಗೆ ಒಳ್ಳೆಯ ರಕ್ಷಣೆ, ಅವರನ್ನು ಯಾರೂ ಡಿಸ್ಟರ್ಬ್ ಮಾಡದ ಹಾಗೆ SIT ಅಧಿಕಾರಿಗಳು ಹೊರತುಪಡಿಸಿ ಮಾಡೋದೇ ಆದರೆ, ಮತ್ತು ಅವರನ್ನು ಒಳ್ಳೆಯ ರೀತಿಯಲ್ಲಿ ಸಂಬೋಧಿಸುವಂಥದ್ದು, ಒಳ್ಳೆಯ ವೈಜ್ಞಾನಿಕ ತನಿಖೆಗೆ ಒಳಪಡಿಸುವಂಥದ್ದು, ಗುರುಗುಟ್ಕೊಂಡು ನೋಡ್ದಂಗೆ ನೋಡ್ಕೊಳ್ಳುವಂಥದ್ದು, ಏಕವಚನದಲ್ಲಿ ಮಾತನಾಡಿದ ಹಾಗೆ ನೋಡ್ಕೊಳ್ಳುವಂಥದ್ದು, ಇದನ್ನು ಮಾಡಿದ್ರೆ ಖಂಡಿತವಾಗಲೂ ಈ ತನಿಖೆ ಯಶಸ್ವಿಯಾಗಿ ಮುಗೀತದೆ ಅಂತ ಹೇಳುವಂಥ ಭಾವನೆ. ಉದಾಹರಣೆಗೆ ಹೇಳೋದಾದರೆ, ಒಬ್ಬರು ಮಹಿಳೆ ಬಂದರು, ಸುಜಾತಾ ಭಟ್ ಅಂತ. ನನಗಂತೂ ಅವ್ರು ಯಾರೂ ಗೊತ್ತಿಲ್ಲ, ಆದರೆ ಗೊತ್ತಿರಬೇಕು ಅಂತ ಹೇಳುವಂಥ ಅವಶ್ಯಕತೆ ಸಾರ್ವಜನಿಕನಾಗಿ ನನಗೆ ಇರಬಾರ್ದು. ನನ್ನ ಕೆಲಸ ಅಲ್ಲ ಅದು. ಅವ್ರು ಬಂದಿದ್ದಾರೆ, ಅವರು ಫೇಕೋ ಅಥವಾ ಜೆನ್ವಿನೋ ಅದನ್ನು ನಿರ್ಧಾರ ಮಾಡಬೇಕಾಗಿದ್ದು ಕಾನೂನು. ಮತ್ತು ಅವರ ಚಾರಿತ್ರ್ಯ ವಧೆಯನ್ನು ನಾವುಗಳು ಮಾಡೋದಿದೆಯಲ್ಲ, ಅದರ ಸೀರಿಯಸ್ನೆಸ್ ಯಾರಿಗಾದ್ರೂ ಇದೆಯಾ? ಯಾರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೇವೆ? ಹೇಳಿ ಕೇಳಿ ಒಬ್ಬರು ಹಿರಿಯ ನಾಗರಿಕರಾಗಿದ್ದಾರೆ, ಅದೇ ರೀತಿಯಾಗಿ ಅವರ ಜೀವನದಲ್ಲಿ ನಡೆಯಬಾರದಂಥ ಘಟನೆಗಳು ನಡೆದಿರ್ಬೋದು. ಅವರ ಮಾತುಕತೆಯಿಂದ ನನಗೆ ಸ್ಪಷ್ಟ ಆಗುತ್ತೆ. ಒಬ್ಬ ಆಪ್ತ ಸಮಾಲೋಚಕನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅವರನ್ನು ಎಳೆದಾಡೋದ್ರಿಂದ ನಾವು ಏನು ಲಾಭವನ್ನು ಪಡಿತಾ ಇದ್ದೀವಿ, ಏನನ್ನು ಸಾಧಿಸಲಿಕ್ಕೆ ನಾವು ಹೊರಟಿದ್ದೀವಿ ಅಂದರೆ, ಏನು ಇಲ್ಲ ಅಂತ ನೀವು ಪ್ರೂವ್ ಮಾಡಲಿಕ್ಕೆ ಹೊರಡೋದಾದರೆ ಅದು ನಿಮ್ಮ ಕೆಲಸವ? ಸೊ ಮೀಡಿಯಾ ಟ್ರಯಲ್ ಮಾಡುವಂಥದ್ದು, ಸಾರ್ವಜನಿಕವಾಗಿ ನಗ್ನ ಮಾಡುವಂಥ ಕೆಲಸಗಳನ್ನ ಕಾನೂನು ಮಾಡುತ್ತೆ. ಕಾನೂನಿನ ಮೊರೆ ಹೋಗಬೇಕು, ರೈಟಿಂಗಲ್ಲಿ ಇಡಬೇಕು, ಗೃಹ ಇಲಾಖೆಯನ್ನೇ ಸಂಪರ್ಕ ಮಾಡಿ. ಸುಜಾತಾ ಭಟ್ ಅವ್ರ ವಿರುದ್ಧ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕೊಡಿ, ಅವ್ರ ಮೇಲೆ FIR ಮಾಡಿಸಿ, ಅದು ಬೇರೆ ವಿಚಾರ. ಆದರೆ ಅವರ ಹಿನ್ನೆಲೆಯನ್ನು ಕೆದಕೋದು, ಅವರ ಜಾಲಾಡುವಂಥದ್ದು, ಅವಮಾನ ಮಾಡುವಂಥದ್ದು ಇದು ಶ್ರೇಯಸ್ಸಲ್ಲ.
ಅದೇ ರೀತಿಯಾಗಿ ಯಾವುದೇ ಸಾಕ್ಷಿಗಳನ್ನು ಆ ರೀತಿಯಾಗಿ ನಡೆಸ್ಕೊಳ್ಬಾರ್ದು. ಎಲ್ಲೋ ಒಂದು ಕಡೆ ಸತ್ಯ ಅಲ್ಲೂ ಇದೆ ಅಂತಲೇ ನನ್ನ ಭಾವನೆ. ಕೆಲವೊಂದು ಹೇಳ್ಕೊಳಕ್ಕಾಗದಂಥ ಸತ್ಯಗಳು ಸುಜಾತಾ ಭಟ್ ಅವರ ಎದೆಯಲ್ಲಿ ಕೂಡ ಇದೆ ಅಂತಲೇ ನನ್ನ ಗಾಢವಾದಂತಹ ಭಾವನೆ. ಹಾಗಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಇರೋಣ. ನಮ್ಮ ರೆಸ್ಪೆಕ್ಟನ್ನು ನಾವು ಯಾಕೆ ಕಳ್ಕೊಳ್ಬೇಕು? ಮಾಧ್ಯಮಗಳಾಗಲಿ, ಅಧಿಕಾರಿಗಳಾಗಲಿ, ಅಥವಾ ನ್ಯಾಯಿಕ ವ್ಯವಸ್ಥೆಯಲ್ಲಿರೋರಾಗಲಿ, ನಮಗೊಂದು ಸಣ್ಣ ಗೌರವ ಇದೆ, ಅದು ಸಾರ್ವಜನಿಕವಾಗಿ ಹರಾಜಾಗಬಾರ್ದು. ಒಂದು. ಎರಡನೇದು, ಆ ಹಿರಿಯ ನಾಗರಿಕಳ ದೃಷ್ಟಿಯಲ್ಲೂ ಕೂಡ ನಾವು ಮಾನಮರ್ಯಾದೆ ಇಲ್ದಂಗೆ ಕಾಣಿಸ್ಕೊಳ್ಬಾರ್ದು. ಮಾನವೀಯವಾಗಿ ನಡೆಸ್ಕೊಳ್ಳುವಂಥದ್ದು. ಅಂತಹ ತಪ್ಪುಗಳು, ಗನಂದಾರಿ ತಪ್ಪುಗಳೇನೋ ನಡೆದಿದ್ದರೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸೊ ಹಾಗಾಗಿ ಇಂತಹ ಪ್ರಕರಣಗಳು ಮರುಕಳಿಸದೇ ಹೋಗಲಿ ಅಂತ ಹೇಳೋದು ಅಷ್ಟೇ ನನ್ನ ಆಶಯ.